ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸಂಜೆ 4 ಗಂಟೆಗೆ ಶುಭ ಮುಹೂರ್ತದಲ್ಲಿ ಎಲ್ಲ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಸರ್ವ ಮಠಾಧೀಶರ ಒಂದು ಆಶೀರ್ವಾದದೊಂದಿಗೆ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಇನ್ನು ಮುಂದೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರುವಂತಹ ಅಧಿಕಾರದ ಪ್ರಕಾರ 2 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಆಡಳಿತವನ್ನು ನಡೆಸಲಿದ್ದಾರೆ. ಈ ಮಧ್ಯೆ ಇವರ ಸಚಿವ ಸಂಪುಟವನ್ನು ಸೇರುವಂಥವರು ಯಾರ್ಯಾರು ಅನ್ನುವಂತಹ ಕೌತುಕತೆ ಕುತೂಹಲಕ್ಕೆ, ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಒಂದು 10 ಜನ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ನೂತನ ಸಚಿವರು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ 33 ಸ್ಥಾನಗಳ ಪೈಕಿ ಅದು ತಿಂಗಳ ನಂತರದಲ್ಲಿ ಉಳಿದಂತಹ ಯಾರ್ಯಾರು ಕೊಡಬೇಕು, ಯಾವ ಪೋರ್ಟ್ಫೋಲಿಯೋ ಕೊಡಬೇಕು ಅನ್ನುವಂಥದ್ದನ್ನು ಅವರು ನಿರ್ಧಾರ ಮಾಡ್ತಾರೆ ಹೈಕಮಾಂಡ್. ಬಟ್ ಈ ಕ್ಷಣಕ್ಕೆ ಒಂದು ಪಟ್ಟಿ ಸಿದ್ಧವಾಗಿರುವಂಥದ್ದು, ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 10 ಜನ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಂದ್ರೆ ಎಲ್ಲಾ ಲಾಬಿಗಳು ಮಾಡಿದ್ರು, ಬೇಕಾದಷ್ಟು ಜನ ಆಕಾಂಕ್ಷಿಗಳಿದ್ರು, ಒತ್ತಡವೂ ಕೂಡ ಬೇಕಾದಷ್ಟು ಬಂತು. ಸಿದ್ದರಾಮಯ್ಯನವರು ಒಂದು ಪಟ್ಟಿಯನ್ನು ಶಿಫಾರಸು ಮಾಡಿದ್ರು, ಡಿ.ಕೆ. ಶಿವಕುಮಾರ್ ಅವರು ಒಂದು ಪಟ್ಟಿಯನ್ನು ಶಿಫಾರಸು ಮಾಡಿದ್ರು. ಎಲ್ಲವನ್ನೂ ಕೂಡ ಜಾತಿವಾರು, ಸಮುದಾಯವಾರು ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಅಳೆದು ತೂಗಿ ಹೈಕಮಾಂಡ್ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿರುವಂಥದ್ದು. ಇದು ಸಚಿವ ಸಂಪುಟದ ಕಥೆಯಾದ್ರೆ, ಈ ಡಿ.ಸಿ.ಎಂ ಸ್ಥಾನ ಅನ್ನುವಂಥದ್ದೇನಿದೆ, ಇದನ್ನ ಒಂದು ರೀತಿಯಲ್ಲಿ 4 ಡಿ.ಸಿ.ಎಂಗಳನ್ನ ಹೈಕಮಾಂಡ್ ಈ ಬಾರಿ ಮಾಡುತ್ತೆ ಅನ್ನುವಂಥ ಚರ್ಚೆ ಮತ್ತು ಗುಸುಗುಸು ರಾಜಕೀಯ ಪಡಸಾಲೆಯಲ್ಲಾಗ್ತಾ ಇತ್ತು. ಅದು ಏನಂದ್ರೆ, ಸಮುದಾಯವಾರು ಅಲ್ಪಸಂಖ್ಯಾತ ಸಮುದಾಯದಿಂದ ಜಮೀರ್ ಅಹಮದ್ ಅವರ ಹೆಸರು ಕೂಡ ಕೇಳಿಬಂದಿತ್ತು. ತದನಂತರದಲ್ಲಿ ಹಿಂದುಳಿದ ವರ್ಗ ಅನ್ನುವಂಥದ್ದೇನಿದೆ, ಅದರಿಂದ ಒಂದು ಪ್ರಿಯಾಂಕ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಅಥವಾ ಪರಮೇಶ್ವರ್ ಅವರ ಹೆಸರು ಕೇಳಿ ಬಂದಿತ್ತು. ಮತ್ತು ಲಿಂಗಾಯತ ಸಮುದಾಯದಿಂದ ಈಶ್ವರ ಖಂಡ್ರೆ ಅಥವಾ ಎಂ.ಬಿ. ಪಾಟೀಲ್ ಅವರ ಹೆಸರು ಕೇಳಿ ಬಂದಿತ್ತು. ಇನ್ನು ಕುರುಬ ಸಮುದಾಯದಿಂದ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ಕೇಳಿ ಬಂದಿತ್ತು. 4 ಡಿ.ಸಿ.ಎಂ ಸ್ಥಾನಗಳ ಸೃಷ್ಟಿ ಆಗಬಹುದು ಈ ಬಾರಿ ಡಿ.ಕೆ. ಅವರ ಸರ್ಕಾರದಲ್ಲಿ ಅನ್ನುವಂತಹ ಚರ್ಚೆಗಳಿತ್ತು. ಆದರೆ ಈಗ ಬರುವಂತಹ ಒಂದು ಅಪ್ಡೇಟ್ನ ಪ್ರಕಾರ ಈ ಕ್ಷಣಕ್ಕೂ ಸಿದ್ದರಾಮಯ್ಯನವರನ್ನ ಹೋಗಿ ಡಿ.ಕೆ. ಶಿವಕುಮಾರ್ ಮತ್ತು ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಭೇಟಿಯಾಗಿದ್ದಾರೆ. ನಮಗೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಒಂದೇ ಒಂದು ಡಿ.ಸಿ.ಎಂ ಸ್ಥಾನವನ್ನು ಕೊಡ್ತಾ ಇದ್ದಾರೆ, ಅದು ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಬಹುತೇಕ ಕನ್ಫರ್ಮ್ ಆಗಿದೆ. ಯಾಕೆ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಹ್ಯಾಂಡ್ ಪ್ರಬಲವಾಗಿರಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಹೇಳಿದ್ರೆ, ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥವರು ಹಿಂದುಳಿದ ವರ್ಗದ ನಾಯಕರು. ಹೀಗಾಗಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಕೊಡಬೇಕು ಅನ್ನುವಂಥ ಒತ್ತಡವನ್ನ ಸಿದ್ದರಾಮಯ್ಯನವರ ಹೈಕಮಾಂಡ್ ಮೇಲೆ ತಂದು ಫೈನಲಿ ಸಿದ್ದರಾಮಯ್ಯನವರ ಕೈಯೇ ಮೇಲುಗೈಯಾಗುವಂತಹ ರೀತಿ ಇವರು ಡಾಕ್ಟರ್ ಜಿ. ಪರಮೇಶ್ವರ್ ಅವರನ್ನ ಡಿ.ಸಿ.ಎಂ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾಕೆ ಪರಮೇಶ್ವರ್ ಅವರಿಗೆ ಮಣೆ ಹಾಕಿದ್ರು ಅಂತ ಹೇಳಿದ್ರೆ, ಈ ಹಿಂದೆ 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಪರಮೇಶ್ವರ್ ಅವರು ಪಕ್ಷವನ್ನ ಸಂಘಟಿಸಿ ಬೇರೆ ಬೇರೆ ನಡೆಗಳೆಲ್ಲವೂ ಮಾಡಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಅಧಿಕಾರಕ್ಕೆ ತಂದ್ರು. ಕಾಂಗ್ರೆಸ್ನ ನಿಯಮದ ಪ್ರಕಾರ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಯಮ ಇದೆ. ಹೀಗಾಗಿ ಆಗ 2013ರಲ್ಲಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಒಂದು ಅವಕಾಶ ತಪ್ಪು ಹೋಗಿತ್ತು. ಆ ಅವಕಾಶವನ್ನ ಕಸಿದುಕೊಂಡಿದ್ದಂಥವರು ಸಿದ್ದರಾಮಯ್ಯನವರು. ಹೀಗಾಗಿ ತಮ್ಮ ಬಣದಲ್ಲಿ ಗುರುತಿಸಿಕೊಂಡಿರುವಂಥವರು ಆಪ್ತರಾಗಿರುವಂತಹ ಪರಮೇಶ್ವರ್ ಅವರಿಗೆ, ಅಂದ್ರೆ ಏನು ಇಷ್ಟು ವರ್ಷಗಳ ಕಾಲ 3 ವರ್ಷ ಗೃಹ ಸಚಿವರಾಗಿ ಕೆಲಸ ಮಾಡಿದ್ದಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಈಗ ಡಿ.ಕೆ. ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗುವಂತ, ಈ ಹಿಂದೆ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಅನ್ನುವಂಥ ಮೈತ್ರಿ ಏನಾಗಿತ್ತು 2018ರಲ್ಲಿ, ಆಗಲೂ ಕೂಡ ಡಿ.ಸಿ.ಎಂ ಆಗಿ ಪರಮೇಶ್ವರ್ ಅವರು ಕೆಲಸ ಮಾಡಿದ್ರು. ಬಟ್ ಈ ಬಾರಿ ಒಂದೇ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ನೋಡಬೇಕು ಡಿ.ಕೆ. ಅವರ ಜೊತೆಗೆ ಇನ್ನುಳಿದಂತಹ ಯಾರ್ಯಾರು ಸಚಿವ ಸಂಪುಟವನ್ನು ಸೇರ್ತಾರೆ, ಯಾವ ರೀತಿಯಾದಂತಹ ಆಡಳಿತವನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಡ್ತಾರೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.